ಹರೇ ರಾಮ. ಕಲಾಸ್ವಾದಕ್ಕೆ ಸ್ವಾಗತ. ಎಲ್ಲರೂ ಆರಾಮಿದ್ರ? ಮಳೆಯಂತೂ ಸಿಕ್ಕಾಪಟ್ಟೆ ಹೋಯ್ತಾ ಇದ್ದು, ಹಾಗಾಗಿ ನಾನು ಬಿಸಿ ಬಿಸಿಯಾಗಿ ಸೊಳ್ಳೆ ಉಂಡ್ಲೆಕಾಳು ಮಾಡಿದ್ದೆ. ನೋಡಿ ಇದು ಹೆಂಗಿದ್ದು ಅಂದರೆ, ಹೊರಗೆಲ್ಲ ಗರಿ ಇದ್ದು ಒಳಗೆ ಸಾಫ್ಟ್ ಆಗಿತ್ತು. ನಿಂಗಕ್ಕಿಗೂ ಗೊತ್ತಿದ್ದಕ್ಕೂ ಸಿರ್ಸಿ ಸಿದ್ದಾಪುರ ಕಡೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಾಮಾನ್ಯವಾಗಿ ವಿಶೇಷ ನೈವೇದ್ಯ ಹೇಳಿ ಮಾಡೇ ಮಾಡ್ತಾ. ಈ ಸಲ ನನಗೆ ಹಸಿ ಸೊಳೆನೇ ಸಿಕ್ಕಿದ್ದು. ನಮ್ಮನೆ ಆಳು ತಂದು ಕೊಟ್ಟ. ಹಾಗಾಗಿ ಒಂದು 5-6 ಮುಷ್ಟಿ ಹಸಿ ಸೊಳೆ ಇತ್ತು. ಅದನ್ನೆಲ್ಲವ ಸಣ್ಣದಾಗಿ ಕೊಚ್ಕೊಂಡು ಅದಕ್ಕೆ ಮಿಕ್ಸರಿಗೆ ಹಾಕಲ್ದೆ ಸಸಾರ ಹಾಕ್ತು ಹೇಳಿ ನೋಡಿ. ಅದು ಮಿಕ್ಸರಿಗೆ ಹಾಕಿ ಈ ರೀತಿ ರುಬ್ಕೇಳವು. ಅದು ಸೊಳೆ ಈಗ ಸಾಮಾನ್ಯ ನೀರು ಕುಡ್ಕೊಂಡಿದ್ದಕ್ಕೆ ತೆಳ್ಳಗೆ ಬತ್ತು. ಈಗ ಒಂದು ದೊಡ್ಡ ಬಾಣಲಿಗೆ 1/4 ಚಮಚ ತುಪ್ಪ ಹಾಕಿ ಸ್ವಲ್ಪ ಎಲ್ಲ ಬದಿಗೂ ಒರೆಸ್ಜಂಗೆ ಮಾಡಿ ಕಾಯಲ್ಲಿ ಬಿಡವು. ಎಂತಕ್ಕಿದ್ದು ಹೇಳ್ತಿ ಅಂದರೆ, ಹಿಂಗೆ ಮಾಡ್ಕೊಂಡ್ರೆ ಅಡಿ ಹಿಡಿತಿಲ್ಲ. ಹಾಗಾಗಿ ಈ ಕಡೆಗೆ ಬೀಸಿಟ್ಟಿದ್ದ ಹಿಟ್ಟಿಗೆ ಬೆಲ್ಲ ಹಾಕ್ಯಳವು. ಎಷ್ಟು ಬೇಕು ಸಿಹಿ ನೋಡಿ ಬೆಲ್ಲ ಹಾಕ್ಯಳಿ. ಅದ ಬಣ್ಣ ಚೇಂಜ್ ಆಪದು ನೋಡಿ ಬೆಲ್ಲ ಹಾಕ್ಕೊಂಡು ಅದಕ್ಕೊಂದು ಚೂರು ಉಪ್ಪು ಹಾಕಿ ಕರಡ್ಕೇಳಿ. ಅಷ್ಟೊತ್ತಿಗೆ ಬಣ್ಣ ಕಾದಿರ್ತು. ಅದಕ್ಕೆ ಬರ್ ಮಾಡ್ಕೇಳಿ ನೋಡಿ. ಹಾಕ್ಕೊಂಡು ಚಲೋ ಮಾಡಿ ಕೈ ಆಡ್ತಾವ ತೊಳಸ್ತಾ ಇರವು. ಸಾಮಾನ್ಯವಾಗಿ ಅಡಿ ಹಿಡಿತಿಲ್ಲ, ಆದರೂ ನಾವು ತೊಳಸ್ತಾ ಇರವು ಹಿಡಿಯಲು ಕೊಡ್ಲಾಗ ಅಷ್ಟೇ. ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅನ್ನಿಸ್ತು. ಕೆಲವೊಬ್ಬರು ಗೋಧಿ ಹಿಟ್ಟು ಹಾಕಿ ಅತ್ತ, ನಾ ಇಲ್ಲಿ ಅಂಥ ಹಿಟ್ಟು ಹಾಕಿದ್ನಿಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಕೈ ಬಿಡದೆ ತೊಳಸ್ತಾ ಇರವು. ಸಾಮಾನ್ಯವಾಗಿ ಉಪ್ಪಲ್ಲಿ ಹಾಕಿ ಸೊಳೆನೇ ಮಾಡ್ತಾ. ನಂಗೆ ಈ ಸಲ ಹಸಿ ಸೊಳೆ ಸಿಕ್ಕಿದ್ದೋಳು ಮಾಡ್ದು. ಇಲ್ಲ ನಮ್ಮನೇಲಿ ಅತ್ತೆನೂ ಉಪ್ಪಲ್ಲಿ ಹಾಕಿದ್ದೆ ಮಾಡ್ತು ನೋಡಿ. ಹೀಗೆ ಬಣ್ಣ ಚೇಂಜ್ ಆಗ್ತಾ ಬತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೇಳ್ದೆ ನೋಡ್ತಾ ಇದ್ದಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಇಷ್ಟು ದಪ್ಪ ಆದರೆ ಸಾಕು. ಬಂದ್ ಮಾಡಿ ಮುಚ್ಚಿಡಿ. ಒಂದು 15-20 ನಿಮಿಷ ಹೋದ ಕೂಡಲೇ ಇಲ್ಲಿ ನೋಡಿ ಇಷ್ಟು ದಪ್ಪ ಆಗ್ತದೆ ತಣ್ಣದ ಮೇಲೆ. ಅದ ಹೆಂಗೆ ಗೊತ್ತಾಗ್ತು ಅಂದರೆ ನೋಡಿ, ಹಿಂಗೆ ಮುಟ್ರೆ ಕೈಗೆ ಹಿಡಿಯಲಾಗ. ಇದು ಸರಿಯಾದ ಹದ ಹೇಳಿ. ಉಪ್ಪಲ್ಲಿ ಹಾಕಿ ಸೊಳೆ ಉಂಡ್ಲೆಕಾಳ ನಮ್ಮನೇಲಿ ಪ್ರತಿ ವರ್ಷವೂ ಅತ್ತೆ ಮಾಡ್ತು. ಈ ವರ್ಷ ಅತ್ತೆ ಮನೇಲಿಲ್ಲೇ, ಹಾಗಾಗಿ ನಾ ಮಾಡ್ತಾಯಿದ್ದೆ ನೋಡಿ. ಕೈಗೆ ಹನಿ ತುಪ್ಪ ಹಚ್ಕೊಂಡು ಒಂದೊಂದು ಗೋಲಿ ಗಾತ್ರದ ಉಂಡೆ ಮಾಡವು ನೋಡಿ. ಜಾಮೂನ್ ಉಂಡೆ ಅಷ್ಟೇ ಇದ್ದರೆ ಸಾಕಾಗ್ತು. ಹಾಡು ಭಾಷೆಯಲ್ಲಿ ಉಂಡ್ಲೆಕಾಳು ಹೊಸ್ದಂಗೆ ಹೇಳಿ ಒಂದು ಗಾದೆ ಹೇಳ್ತಾ. ಎಂತಕ್ಕೆಂದ್ರೆ ಅಷ್ಟೇ ಸಹನೆ ಬೇಕು ಹೋಳಿ. ಅದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡವಲ್ಲಿ ನೋಡಿ. ಅದಿಷ್ಟು ಹಿಟ್ಟಲ್ಲಿ ಇಷ್ಟು ಉಂಡೆ ಅಜ್ಜು. ನಾನಲ್ಲೇ ಎಣ್ಣೆ ಕಾಯಲ್ಲಿ ಇಟ್ಕೊಂಡಿದ್ದಿ ನೋಡಿ. ರಾಶಿ ಕಾಯೋಳಿಲ್ಲೇ ಹದ ಕಾದೋಳಾದರೆ ಮಧ್ಯಮ ಉರಿಯಲ್ಲಿ ನೋಡಿ ಹಿಂಗೆ 1 2 3 4 ಎಳೆ ಹಾಕಿ ಓದ್ತಾ ಚಂದ ಮಾಡಿ ಕರಿಯವು. ಕರಿಯಲ್ಲಿ ಗೊತ್ತಿದ್ದಲ್ಲಿ ಗುಳ್ಳೆ ಎಲ್ಲ ನಿಲ್ಲಲ್ಲಿವರಿ ಕರಿಯವು. ಅಂದರೆ ಒಂಥರ ಹಿಂಗೆ ಉಂಡ್ಲೆಕಾಳಿಂದೇ ಒಂದು ಬಣ್ಣ ಹೆಳದಿರ್ತು. ತೀರಾ ಕರಿ ಕಬ್ಬಲಾಗ ಅಷ್ಟೇ. ಜಾಮೂನ್ ಕರೆದಂಗೆ ಒಂದು ಗೋಲ್ಡನ್ ಬಣ್ಣ ಬರತಕ್ಕವ, ಬಂಗಾರದ ಬಣ್ಣ ಹೇಳ್ತ್ವಲ್ಲಿ ಹಾಗೆ ನೋಡಿ. ಅಲ್ಲಿ ಎಷ್ಟು ಚಂದ ಅನ್ನಿಸ್ತು ಅಂದರೆ ನೋಡಲ್ವ. ತಿನ್ನಲು ಭಾರಿ ರುಚಿ ಆಗ್ತು. ಒಂದು 4 ದಿನ ಇಟ್ಕೊಂಡು ತಿಂದರೂ ಏನೂ ತೊಂದರೆ ಇಲ್ಲ. ಯಾರ್ಯಾರು ಮಾಡಿದ್ದಿ ಅಥವಾ ಯಾರ್ಯಾರು ಮಾಡ್ತಾ ಕೃಷ್ಣಾಷ್ಟಮಿಗೆ ಮಾಡಿದ್ದಿ ಹೇಳಿ ನಂಗೆ ಕಮೆಂಟ್ ಹಾಕ್ತೀರಾ ನೋಡಿ. ಹಂಗೇಳಿ ಇದರಲ್ಲೇ ಖಾರದ್ದು ಮಾಡ್ತಾ ಅದನ್ನ ಇನ್ನೊಂದು ಸಲ ಶೇರ್ ಮಾಡ್ತೀನಿ ನಾನು. ನೋಡಲು ಎಷ್ಟು ಚೆಂದ ಕಾಣ್ತಾ, ರುಚಿನೂ ಅಷ್ಟೇ ಚಲೋ ಆಗ್ತು. ಈಗ ನಾವೆಲ್ಲ ಸ್ವಲ್ಪ ಮಾರ್ತಿಗಿದ್ದ ಹಿಂಗಿದ್ದೆಲ್ಲವ. ಅದು ನಮ್ಮನೇಲೆಲ್ಲ ಇಷ್ಟಪಡ್ತಾಳೆ, ನಂಗನು ಮಾಡ್ತೀಯ.
ನೋಡಿ, ಮತ್ತು ಬೆಲ್ಲ ಹಾಕೋದ್ರಿಂದವ ಶುಗರ್ ಪೇಷಂಟಿಗೂ ಅಂತ ಏನು ಇಫೆಕ್ಟ್ ಅನ್ನಿಸ್ತಿಲ್ಲ ಹೇಳಿ ನಂಗೆ ಅನಿಸಿದ್ದು. ನೋಡಿ, ಹೊರಗಡೆಯಿಂದವ ಕ್ರಿಸ್ಪಿ ಇದ್ದು ಗರಿ ಗರಿ ಅನ್ನಿಸ್ತು, ಅದ್ರ ಒಳಗೆ ಸಾಫ್ಟಾಗಿತ್ತು. ಅದೇ ಉಪ್ಪಲ್ಲಿ ಹಾಕಿ ಸೊಳೆದು ಮಾಡಿದ್ರೆ ಒಳಗೂ ಗರಿನೇ ಇರ್ತು. ಇಷ್ಟೊತ್ತನ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಪುನಃ ಭೇಟಿಯಾಪನ ಮತ್ತೊಂದು ವಿಡಿಯೋದಲ್ಲಿ.